ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಅಂದರೆ ಈ ಸಾಲಿನ ಒಂದು 2025-26ನೇ ಸಾಲಿನ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯು ಇದೇ ಬರುವ ದಿನಾಂಕ 22/3/2026 ನಡೀಲಿಕ್ಕಿದ್ದು, ಈ ಒಂದು ಪರೀಕ್ಷೆಯ ಒಂದು ಪೂರ್ವ ತಯಾರಿಗಾಗಿ ನಾವು 2013ರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ಈಗ ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ತಮಗೆ ಇಷ್ಟದ ತಪ್ಪದೆ ಈ ವಿಡಿಯೋಗೊಂದು ಲೈಕನ್ನು ಮಾಡಿ, ಹಾಗೆ ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿದ್ಯಾರ್ಥಿಗಳು ಶುರು ಮಾಡೋಣ. ಸೂಕ್ಷ್ಮ ಜೀವಿಗಳನ್ನು ನೋಡಲು ಬಳಸುವಂತಹ ಸಾಧನ ಯಾವುದು ಅಂತ ಕೇಳಿದರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸೂಕ್ಷ್ಮ ದರ್ಶಕ ಅನ್ನೋದು ಸರಿಯಾದ ಉತ್ತರ ಆಗ್ತದೆ, ಮೈಕ್ರೋಸ್ಕೋಪ್. ನೆಕ್ಸ್ಟ್ ನೋಡಿ, ಮಾನವನ ದೇಹದಲ್ಲಿ ಒಟ್ಟು ಡ್ಯಾಶ್ ಮೂಳೆಗಳಿವೆ. ಮಾನವನ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿವೆ ಅಂತ ಕೇಳಿದರು. 206 ಮೂಳೆಗಳು ಇದ್ದಾವೆ. ಸಂಗೀತದ ಸ್ವರಗಳಾದ ಸರಿಗಮ ನುಡಿಸುವ ಕಲ್ಲಿನ ಕಂಬ ಇರುವುದು ಎಲ್ಲಿ ಅಂತ ಕೇಳಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ನೋಡಿ, 3ನೇ ಪ್ರಶ್ನೆಗೆ ಆಪ್ಷನ್ ಎ, ಹಂಪಿ ದೇವಾಲಯ ಅನ್ನೋದಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿದೆ? ಪಾರಿವಾಳ, ಆಸ್ಟ್ರಿಚ್, ಗಿಳಿ, ನವಿಲು ಅಂತ ಇದೆ. ಆಪ್ಷನ್ ಡಿ ನವಿಲು. ಆಪ್ಷನ್ ಡಿ ನವಿಲು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ, ನವಿಲು. ನೆಕ್ಸ್ಟ್ ಒನ್ ನೋಡಿ, ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ರಾಜ್ಯ ಯಾವುದು? ಅತಿ ಹೆಚ್ಚು ಜ್ಞಾನಪೀಠ ಪಡೆದಂತಹ ರಾಜ್ಯ ಕರ್ನಾಟಕ. ಡ್ಯಾಶ್ ರವರ ಜನ್ಮದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ, 6ನೇ ಪ್ರಶ್ನೆಗೆ ಆಪ್ಷನ್ ಎ, ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್. ಡ್ಯಾಶ್ ನಮ್ಮ ದೇಶದ ರಾಷ್ಟ್ರಗೀತೆ ಯಾವುದಂತ ಕೇಳಿದಾಗ, ನಮ್ಮ ದೇಶದ ರಾಷ್ಟ್ರಗೀತೆ ಯಾವುದಂತ ಕೇಳಿದರೆ ಸರಿಯಾದ ಉತ್ತರ ಜನಗಣ ಮನ. ನೆಕ್ಸ್ಟ್ ಒನ್, ಕೆಳಗಿನವುಗಳಲ್ಲಿ ಸರೀಸೃಪ ಯಾವುದೆಂದು ಗುರುತಿಸಿ? ಹಾವು, ಕಪ್ಪೆ, ಮೊಲ, ಬಾತುಕೋಳಿ ಅಂತ ಇದೆ. ಆಪ್ಷನ್ ಎ ಹಾವು. ಹಿಮಾಲಯವು ಒಂದು ಡ್ಯಾಶ್ ನದಿ, ಬಯಲು ಪ್ರದೇಶ, ಪರ್ವತ ಶ್ರೇಣಿ, ಪ್ರಸ್ಥಭೂಮಿ ಅಂತ ಇದೆ. ಆಪ್ಷನ್ ಸಿ ಪರ್ವತ ಶ್ರೇಣಿ ಅನ್ನೋದು ಸರಿಯಾದ ಉತ್ತರ, ಪರ್ವತ ಶ್ರೇಣಿ. ಚೆನ್ನೈ ಇದು ಡ್ಯಾಶ್ ರಾಜ್ಯದ ರಾಜಧಾನಿ? ಚೆನ್ನೈ ಇದು ತಮಿಳುನಾಡು ರಾಜ್ಯದ ರಾಜಧಾನಿಯಾಗಿದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಇವರೊಬ್ಬ ವಿಜ್ಞಾನಿ, ಹಾಡುಗಾರರು, ಕ್ರಿಕೆಟಿಗರು, ವೈದ್ಯರು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ, ಇವರೊಬ್ಬರು ವಿಜ್ಞಾನಿಗಳಾಗಿರ್ತಾರೆ. ನೆಕ್ಸ್ಟ್ ಒನ್, ಕೃಷ್ಣರಾಜ ಸಾಗರ ಅಣೆಕಟ್ಟು ಇರುವಂತಹ ಸ್ಥಳ ಯಾವುದು? ಕೃಷ್ಣರಾಜ ಸಾಗರ ಅಣೆಕಟ್ಟು ಇರುವಂತಹ ಸ್ಥಳ ಆಪ್ಷನ್ ಸಿ ಮೈಸೂರು. ನೆಕ್ಸ್ಟ್ ಒನ್, ಉದ್ದವನ್ನು ಅಳತೆ ಮಾಡಿ ಹೇಳುವಿಕೆ ಯಾವುದು ಅಂತ ಕೇಳಿದರೆ ಆಪ್ಷನ್ ಬಿ ಮೀಟರ್. ನೆಕ್ಸ್ಟ್ ಒನ್ ನೋಡಿ, ಒಂದು ತ್ರಿಭುಜಾಕೃತಿಯಲ್ಲಿ ಡ್ಯಾಶ್ ಕೋನಗಳು ಇರುತ್ತವೆ ಅಂತ ಇದೆ. ಆಪ್ಷನ್ ಸಿ 3 ಕೋನಗಳು ಇರ್ತವೆ. 15, AEIOU ಗುಂಪುಗಳನ್ನು ಇಂಗ್ಲೀಷ್ನಲ್ಲಿ ಡ್ಯಾಶ್ ಎಂದು ಕರೆಯುತ್ತಾರೆ? ವೊವೆಲ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಅಂತ ಇದೆ. ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಇದಕ್ಕೆ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ನೋಡಿ, ಒಂದು ವರ್ಷದಲ್ಲಿ ಒಟ್ಟು ಡ್ಯಾಶ್ ವಾರಗಳು ಇರುತ್ತವೆ ಅಂತ ಇದೆ. ಆಪ್ಷನ್ ಬಿ 52 ವಾರಗಳು. ಕ್ರಿಕೆಟ್ನಲ್ಲಿ ಟೆಸ್ಟ್ ಮ್ಯಾಚ್ಗಳು ಡ್ಯಾಶ್ ದಿನಗಳವರೆಗೆ ನಡೆಯುತ್ತದೆ ಅಂತ ಇದೆ. 5 ದಿನಗಳು. ಕೆಳಗಿನವರಲ್ಲಿ ನಟರು ಯಾರೆಂದು ಗುರುತಿಸಿ ಅಂತ ಇದೆ. ಆಪ್ಷನ್ ಡಿ ಶಿವರಾಜ್ ಕುಮಾರ್. ಜೈ ಭಾರತ ಜನನಿಯ ತನುಜಾತೆ ಗೀತೆಯನ್ನು ಬರೆದವರು ಯಾರು ಅಂತ ಇದೆ. ಇದಕ್ಕೆ ಆಪ್ಷನ್ ಎ ಕುವೆಂಪು ಅನ್ನೋದಲ್ಲಿ ಸರಿಯಾದ ಉತ್ತರ. ಈಗ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಮಾಡೆಲ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳು. ಹಾಗೆ ಇದುವರೆಗೂ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ನೋಡಿ, ದ ಫ್ಲೂರಲ್ ಫಾರ್ಮ್ ಆಫ್ ಮ್ಯಾನ್ ಈಸ್. ಮ್ಯಾನ್ ಇದರ ಫ್ಲೂರಲ್ ಫಾರ್ಮ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಮೆನ್.
ಎಲಿಫೆಂಟ್ಸ್ ಡ್ಯಾಶ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಟ್ರಂಪೆಟ್. ನೆಕ್ಸ್ಟ್ ಒನ್, ವಿ ಸೆಲೆಬ್ರೇಟ್ ಚಿಲ್ಡ್ರನ್ಸ್ ಡೇ ಇನ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ನವೆಂಬರ್. ನೆಕ್ಸ್ಟ್ ಒನ್, ದ ಫಾಸ್ಟ್ ಟೆನ್ಸ್ ಆಫ್ ರೈಟ್ ಈಸ್. ರೈಟ್ ಇದರ ಫಾಸ್ಟ್ ಟೆನ್ಸ್ ಫಾರ್ಮ್ ಯಾವುದು ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ರೂಟ್. ನೆಕ್ಸ್ಟ್ ಒನ್, ರೀಅರೇಂಜ್ ದ ವರ್ಡ್ಸ್ ಇನ್ ಪ್ರಾಪರ್ ಆರ್ಡರ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಬಿ. ನೆಕ್ಸ್ಟ್ ಒನ್, ಡ್ಯಾಶ್ ಗಿವ್ಸ್ ಅಸ್ ವೂಲ್ ಅಂತ ಇದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಅ ಟ್ರೀ. ನೆಕ್ಸ್ಟ್ ಒನ್, ಡ್ಯಾಶ್ ಡೆಲಿವರ್ಸ್ ಲೆಟರ್ಸ್ ಅಂತ ಇದೆ. ಆಪ್ಷನ್ ಎ ಪೋಸ್ಟ್ ಬನ್. ಇಟ್ ಹ್ಯಾಸ್ ಹಂಪ್. ಇಟ್ ಲಿವ್ಸ್ ಇನ್ ಅ ಡಿಸರ್ಟ್. ವಾಟ್ ಈಸ್ ಇಟ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಅ ಕ್ಯಾಮಲ್. ನೆಕ್ಸ್ಟ್ ಒನ್, ದೇರ್ ಡ್ಯಾಶ್ ಅ ಮ್ಯಾಂಗೋ ಟ್ರೀ ಇನ್ ಫ್ರಂಟ್ ಆಫ್ ಮೈ ಹೌಸ್ ಅಂತ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಒನ್, ದ ಚೇರ್ಸ್ ಹ್ಯಾಸ್ 4 legs ಡ್ಯಾಶ್ ಇಟ್ ಕ್ಯಾನಾಟ್ ವಾಕ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಇದಕ್ಕೆ ಯಾವುದಾಗತ್ತಂತ ತಂದಾಗ ಆಪ್ಷನ್ ಬಿ, ಬಟ್. ರಾಮ್ ಪುಟ್ ದ ಮ್ಯಾಂಗೋಸ್ ಡ್ಯಾಶ್ ದ ಬ್ಯಾಗ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಇಂಟು. ನೆಕ್ಸ್ಟ್ ಒನ್, ಮೈ ಫಾದರ್ಸ್ ಬ್ರದರ್ ಈಸ್ ಮೈ ಅಂತ ಇದೆ. ಆಪ್ಷನ್ ಬಿ, ಅಂಕಲ್. ನೆಕ್ಸ್ಟ್ ಒನ್, ಆರ್ ಮೈ ಗ್ಲಾಸಸ್ ಅಂತ ಇದೆ. ಆಪ್ಷನ್ ಡಿ, ವೇರ್. ನೆಕ್ಸ್ಟ್ ಒನ್, ವಿ ಬೈಟ್ ವಿಚ್ ಅವರ್. ಆಪ್ಷನ್ ಎ, ಟೀತ್. ನೆಕ್ಸ್ಟ್ ಒನ್, ದ ಮಿಸ್ಸಿಂಗ್ ಲೆಟರ್ಸ್ ಇನ್ ವೈ ಡ್ಯಾಶ್ ಡಬಲ್ ಎಲ್ ಡ್ಯಾಶ್ ಡಬ್ಲ್ಯೂ ಆರ್ ಡ್ಯಾಶ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಯೆಲ್ಲೋ. ನೆಕ್ಸ್ಟ್ ಒನ್, ದ ಆಪೋಸಿಟ್ ಆಫ್ ಬ್ಯೂಟಿಫುಲ್ ಈಸ್. ಬ್ಯೂಟಿಫುಲ್ ಅಗ್ಲಿ. ಮಾಯಾ ರೈಡ್ಸ್ ವಿತ್ ಅ ಡ್ಯಾಶ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಪೆನ್. ನೆಕ್ಸ್ಟ್ ಒನ್, ದ ಯಂಗ್ ಒನ್ ಆಫ್ ದ ಕವ್ ಈಸ್ ಕಾಲ್ಡ್ ಅ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಕಾಫ್. ಕವ್, ಕಾಫ್. ನೆಕ್ಸ್ಟ್ ಒನ್, ದೇರ್ ಆರ್ 12 ಡ್ಯಾಶ್ ಇನ್ ಅ ಇಯರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಮಂತ್ಸ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.